ನಮ್ಮ ಮೆಟ್ರೋ ಉಪಯೋಗ ಅಷ್ಟೇ ಅಲ್ಲ, ಕಿರಿಕಿರಿಯೂ ಹೌದು. ಮೆಟ್ರೋ ನಿಲ್ದಾಣದಿಂದ ಸ್ಥಳೀಯ ನಿವಾಸಿಗಳಿಗೆ ದಿನವೂ ರಗಳೆ ಆಗ್ತಿದೆ. ನಮ್ಮ ಮೆಟ್ರೋ ಖಂಡಿತವಾಗಿಯೂ ಉಪಯೋಗ ಆಗ್ತಿದೆ, ಆದರೆ ನಿವಾಸಿಗಳಿಗೆ, ಅಲ್ಲಿನ ಹತ್ತಿರದ ನಿವಾಸಿಗಳಿಗೆ ಕಿರಿಕಿರಿಯೂ ಆಗ್ತಿದೆ. ಮೆಟ್ರೋ ನಿಲ್ದಾಣದಿಂದ ಸ್ಥಳೀಯ ನಿವಾಸಿಗಳಿಗೆ ದಿನವೂ ರಗಳೆ ಆಗ್ತಿದೆ. ಪಾರ್ಕಿಂಗ್ ಇಲ್ಲದಂತಹ ಕಾರಣ ಅಕ್ಕಪಕ್ಕದ ಮನೆಯ ಮುಂದೆ ವಾಹನವನ್ನ ನಿಲುಗಡೆ ಮಾಡಿ ಹೋಗ್ತಾರೆ. ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿ ಪಾರ್ಕಿಂಗ್ ಸಮಸ್ಯೆ ತುಂಬಾನೇ ಇದೆ. ನೋ ಪಾರ್ಕಿಂಗ್ ಬೋರ್ಡ್ ಇದ್ರೂ ಕೂಡ ಜನ ಕೇರ್ ಮಾಡಲ್ಲ, ಡೋಂಟ್ ಕೇರ್ ಅಂತಾರೆ, ಅಲ್ಲೇ ಗಾಡಿ ನಿಲ್ಲಿಸಿ ಹೋಗ್ತಾರೆ. ಮನೆ ಮುಂದೆ ಪಾರ್ಕಿಂಗ್ ಮಾಡಿದ್ರೆ ವಾಹನ ಹೊರ ತೆಗೆಯೋದು ಹೇಗೆ? ಪಾರ್ಕ್ ಮಾಡಬೇಡಿ ಅಂತ ಕೈ ಮುಗಿದು ಕೇಳ್ಕೊಂಡ್ರು ನೋ ಯೂಸ್ ಅಂತಿದ್ದಾರೆ ಸ್ಥಳೀಯ ನಿವಾಸಿಗಳು. ಬೆಳಿಗ್ಗೆ 6ಕ್ಕೆ ಬಂದ್ರೆ ರಾತ್ರಿ 10ಕ್ಕೆ ಗಾಡಿನ ವಾಪಸ್ ತಗೊಂಡು ಹೋಗ್ತಾರೆ. ಅಲ್ಲಿ ತನಕ ಹೆಂಗೆ ಅಂತ, ಇದರಿಂದ ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಲ್ಲಿನ ಸ್ಥಳೀಯರು. ಪಾರ್ಕಿಂಗ್ ಮಾಡಿದ್ರೆ 1000 ರೂಪಾಯಿ ಫೈನ್ ಹಾಕ್ತೀವಿ ಅಂತ ಹೇಳಿದ್ರು ಕೂಡ, ಪೊಲೀಸರು ಬೋರ್ಡ್ ಹಾಕಿದ್ರು ಕೂಡ ಏನು ಯೂಸ್ ಆಗ್ತಿಲ್ಲ. ನಾವಿರೋದು ಹೇಗೆ ಅಂತ ಸ್ಥಳೀಯ ನಿವಾಸಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಫೈನ್ ಬಿದ್ರೂ ತಲೆ ಕೆಡಿಸ್ಕೊಳ್ತಿಲ್ಲ ಮೆಟ್ರೋ ಪ್ರಯಾಣಿಕರು. ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಬಳಿ ಪಾರ್ಕಿಂಗ್ ವ್ಯವಸ್ಥೆಯೇ ಇಲ್ಲ. ಅಲ್ಲಿನ ಹತ್ತಿರದ ಸ್ಥಳೀಯ ನಿವಾಸಿಗಳಿಗೆ ತುಂಬಾನೇ ತೊಂದರೆ ಆಗ್ತಿದೆ. ಮನೆ ಮುಂದೆನೆ ಪಾರ್ಕ್ ಮಾಡಿ ಹೋಗ್ಬಿಡ್ತಾರೆ. ಬೆಳಿಗ್ಗೆ 6ಕ್ಕೆ ಬಂದು ಪಾರ್ಕ್ ಮಾಡಿ ಹೋದ್ರೆ ರಾತ್ರಿ 10ಕ್ಕೆ ಬಂದು ಗಾಡಿನ ತಗೊಂಡು ಹೋಗ್ತಾರೆ. ಹೆಂಗೆ ತಗೊಂಡು ಹೋಗೋದು, ಹೆಂಗೆ ನಾವು ನಮ್ಮ ಗಾಡಿಗಳನ್ನ ಮನೆಯಲ್ಲಿರೋದನ್ನ ತೆಗೆದುಕೊಳ್ಳೋದು ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಈಗ ಪೇಚಾಡ್ತಿದ್ದಾರೆ. ಟ್ರಾಫಿಕ್ ಸಮಸ್ಯೆಯನ್ನ ಕಡಿವಾಣ ಹಾಕುವುದಕ್ಕೆ ಬಂದಿರುವಂತಹದ್ದು ನಮ್ಮ ಮೆಟ್ರೋ. ಸದ್ಯಕ್ಕೆ ನಮ್ಮ ಮೆಟ್ರೋ ಇಂದಲೇನೆ ಇಲ್ಲಿರುವಂತಹ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಮ್ಮ ಮೆಟ್ರೋದಲ್ಲಿ ಮುಖಾಂತರವಾಗಿ ಓಡಾಡುವಂತಹ ಏನ್ ಜನರಿದ್ದಾರೆ ಸಾರ್ವಜನಿಕರು, ಅವರು ತಮ್ಮ ವೆಹಿಕಲ್ಸ್ ಗಳನ್ನ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗ್ಬೋದು. ಇದು ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಹತ್ತಿರಕ್ಕೆ ಇರುವಂತಹ ಒಂದು ಪಾರ್ಕಿಂಗ್ ಪ್ಲೇಸ್ ಅಲ್ಲ ಆಕ್ಚುಲಿ, ಬಟ್ ಇಲ್ಲಿರುವಂತಹ ಜನರೆಲ್ಲ ಪಾರ್ಕಿಂಗ್ ಪ್ಲೇಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ವಾಹನಗಳನ್ನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾರೆ ಅನ್ನುವಂತಹದ್ದು. ಇದು ಪಾರ್ಕ್ನ ಸುತ್ತಮುತ್ತ ಇಲ್ಲಿ 2 ಪಾರ್ಕ್ಗಳಿದ್ದಾವೆ, ಬಲಗಡೆ ಮತ್ತು ಎಡಗಡೆ ಭಾಗದಲ್ಲಿ. ನನ್ನ ಬಲಗಡೆ ಎಡಗಡೆ ಭಾಗದಲ್ಲಿ ಇಲ್ಲಿ ವೆಹಿಕಲ್ಸ್ ಗಳನ್ನ ಈ ರೀತಿಯಾಗಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾರೆ. ಜೊತೆಗೆ ಇಲ್ಲಿ ಒಂದು ಗಮನಿಸಬೇಕಾಗಿರುವಂತದ್ದು, ಇಲ್ಲಿರುವ ಸ್ಥಳೀಯರು ಕಂಪ್ಲೇಂಟ್ ಕೊಟ್ಟ ನಂತರವಾಗಿ ಟ್ರಾಫಿಕ್ ಪೊಲೀಸರು ಇದೊಂದು ಹಾಕಿದ್ದಾರೆ, ಬೆಂಗಳೂರು ಸಂಚಾರ ಪೊಲೀಸರ ಕಡೆಯಿಂದ ಇಲ್ಲಿ ನೋ ಪಾರ್ಕಿಂಗ್ ಅಂತ ಹಾಕಿದ್ದಾರೆ. ಜೊತೆಗೆ 1000 ರೂಪಾಯಿ ಫೈನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಆದ್ರೂ ಸಹ ಇಲ್ಲಿ ಕೇಳ್ತಿಲ್ಲ. ಈ ಬೋರ್ಡ್ ಇದ್ರೂ ಸಹ ಇಷ್ಟೊಂದು ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರಿಗೆ ಆಲ್ರೆಡಿ ಕಂಪ್ಲೇಂಟ್ ಅನ್ನ ಸಹ ಮಾಡಿದ್ರು ಸಹ ಕೇಳ್ತಿಲ್ಲ. ಯಾಕಂತಂದ್ರೆ ದಿನ ಬೆಳಗಾದ್ರೆ ಸಾಕು ಎಲ್ಲರ ಮನೆ ಮುಂದೆ ಸಹ ಇದೇ ರೀತಿಯಾಗಿ ವೆಹಿಕಲ್ಸ್ ಗಳನ್ನ ಹಾಕ್ಬಿಟ್ಟು ಹೋಗ್ತಾರೆ. ಇಲ್ಲಿ ಓಡಾಡೋರ್ಗೂ ಸಮಸ್ಯೆ ಆಗ್ತಾ ಇದೆ, ಮನೆಯಿಂದ ಹೊರಗೆ ಬರ್ತಾ ಇರುವಂತವ್ರಿಗೂ ಸಮಸ್ಯೆ ಆಗ್ತಾ ಇದೆ. ಅವ್ರ ವೆಹಿಕಲ್ಸ್ ಗಳೇ ಪಾರ್ಕ್ ಮಾಡಕ್ ಅಸಾಧ್ಯ ಅನ್ನುವಂಥದ್ದು. ಜೊತೆಗೆ ಮುಂಚೆ ಇಲ್ಲಿ ಫುಡ್ ಸ್ಟ್ರೀಟ್ ತರ ಮಾಡಿದ್ರು, ಯಾಕಂದ್ರೆ ಇಲ್ಲಿ ಒಂದಷ್ಟು ಫುಡ್ ವೆಹಿಕಲ್ಸ್ ಗಳು ಇರ್ತಿತ್ತು, ಹಾಗಾಗಿ ಫುಡ್ ಗಾಡಿಗಳಲ್ಲಿ ನಿಂತ್ಕೋತಿತ್ತು. ಬಟ್ ಇತ್ತೀಚೆಗೆ ಅದೆಲ್ಲವೂ ಜಾಸ್ತಿ ಆಗ್ತಾ ಇದೆ. ನೋ ಪಾರ್ಕಿಂಗ್ ಅಂತ ಕೊಟ್ಟರು ಸಹ ಜನರು ಇಲ್ಲೇ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಇಲ್ಲಿ ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಾ ಇದೆ? ತಾವೇನಾದ್ರೂ ಪೊಲೀಸರಿಗೆಲ್ಲ ಹೇಳಿದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ ಎಕ್ಸಾಕ್ಟ್ ಆಗಿ? ಇದು ಮೆಟ್ರೋ ಓಪನ್ ಆದಾಗಿಂದ ಸ್ವಲ್ಪ ಪ್ರಾಬ್ಲಮ್, ಸ್ವಲ್ಪ ಮುಂಚೆ ಕಮ್ಮಿ ಇತ್ತು. ಇವಾಗ ಮೆಟ್ರೋ ಸ್ವಲ್ಪ ಲಾಂಗ್ ಹೋದಂಗೆಲ್ಲ ಸ್ವಲ್ಪ ಗಾಡಿಗಳು ಜಾಸ್ತಿ ಆಗ್ತಾನೆ ಇದಾವೆ. ಇದಕ್ಕೆ BMRCL ಅವರವರು ಆಮೇಲೆ ಯಾರು ಏನು ಇದಕ್ಕೆ ಇದು ಮಾಡ್ತಾ ಇಲ್ಲ. ಅವ್ರ ಅರ್ಥಕ್ಕೆ ಅವ್ರು ಇರ್ತಾರೆ. ನಮಗೆ ಇಲ್ಲಿ ಬಹಳ ತೊಂದರೆ ಆಗ್ತಿದೆ. ನಾವು ಸಂಜೆ ಹೊತ್ತು ಫುಡ್ ವ್ಯಾಪಾರ ಮಾಡ್ತೀವಿ. ಅವ್ರು ಇದರಿಂದ ನಮಗೂ ಈಗ ಒಂದು 4 ತಿಂಗಳಿಂದ ನಮ್ಮನ್ನು ಎತ್ಸ್ಬಿಟ್ಟು ತುಂಬಾ ಪ್ರಾಬ್ಲಮ್ ಕೊಟ್ಬಿಟ್ಟು ನಮ್ಮ ಮಕ್ಳಿಗೂ ಎಲ್ಲರಿಗೂ ತೊಂದರೆ ಆಯ್ತು. ಇವಾಗ ನೋಡಿದ್ರೆ ಅದೇ ಎಚ್ಚಕ್ಕೆ ಆಗ್ತಾ ಇಲ್ಲ. ಸರ್, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ತಾವು ಗಮನಿಸಬಹುದು. ಬೋರ್ಡ್ ಹಾಕಿದ್ದಾರೆ ಸರ್. ಬೋರ್ಡ್ ಹಾಕಿದ್ರು ಸಹ ಗಾಡಿಗಳು ಹಾಕಿ ಹೋಗ್ತಾರಲ್ಲ, ಹೇಗೆ ಅಂತ? ಮೇಡಮ್, ಅದೇ ಈಗ ಪೊಲೀಸ್ನವ್ರು ಇದ್ರೂ ಇಲ್ಲೇ ನಿಂತ್ಕೊಂಡಿದ್ರು ಗಾಡಿ ಅವ್ರ ಮುಂದೆನೆ ಹಾಕ್ತಾ ಇರ್ತಾರೆ. ಬಟ್ ಅವರು ಯಾರು ಕೇಳಲ್ಲ. ಇನ್ನೇನು ಮಾಡ್ತೀರಾ, ಜಾಗ ಇಲ್ಲ. ಅದೊಂದು ಇದಕ್ಕೋಸ್ಕರ ಜಾಗ ಇದ್ದಿದ್ರೆ ಅಟ್ಲೀಸ್ಟ್ ಈ BMRCL ಅವ್ರು ಎಲ್ಲರೂ ಒಂದು ಪರ್ಮನೆಂಟ್ ಆಗಿ ಒಂದು ಜಾಗ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಅವ್ರೆಲ್ಲೂ ಜಾಗ ಮಾಡಿಕೊಟ್ಟಿಲ್ಲ, ಅದಕ್ಕೋಸ್ಕರ ಇಲ್ಲಿ ಹಾಕಿ ಹೋಗ್ತಾರೆ ಮೇಡಮ್. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಇಲ್ಲಿ ಇರುವಂತಹ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಅಂದ್ರೆ ಈ ರೀತಿಯಾಗಿ ಸುಮಾರು ಏನಿಲ್ಲ ಅಂದ್ರೆ ಇದನ್ನ ನಾವು ಕೌಂಟ್ ಮಾಡಿದ್ರೆ 1500ಕ್ಕೂ ಹೆಚ್ಚು ವೆಹಿಕಲ್ಸ್ ಗಳು ಅನಿಸ್ತವೆ. 2000ಕ್ಕೂ ಹೆಚ್ಚು ಅಂತ ಹೇಳ್ತಿದ್ದಾರೆ ಸ್ಥಳೀಯರು. ಅಷ್ಟೊಂದು 2 ವೀಲರ್ಸ್ ಗಳನ್ನ ಇಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇರುವಂತದ್ದು. ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಒಟ್ಟಾರೆಯಾಗಿ ಇಲ್ಲಿರುವಂತಹ ಸ್ಥಳೀಯರಿಗೆ ಇಲ್ಲಿ ವೆಹಿಕಲ್ ಗಳನ್ನ ಪಾರ್ಕಿಂಗ್ ಮಾಡ್ತಾ ಇರೋದ್ರಿಂದಾಗಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳಾಗ್ತಾ ಇದಾವೆ. ಬೆಳಗ್ಗೆ ಎದ್ದು ಮನೆಯಿಂದ ಹೊರಗಡೆ ಬಂದ್ರೆ ಸಾಕು, ಗೇಟ್ ಗಳ ಮುಂದೆ ಲೆಕ್ಕವಿಲ್ಲದಂತೆ ವೆಹಿಕಲ್ಸ್ ಗಳನ್ನ ಪಾರ್ಕಿಂಗ್ ಮಾಡಿರ್ತಾರೆ. ಈ ವಿಚಾರವಾಗಿ ನೋಟಿಸ್ ಅನ್ನ ಕೊಟ್ಟಿದ್ದೀವಿ. ಪೊಲೀಸ್ ಸ್ಟೇಷನ್ಗೂ ಸಹ ನಾವು ಟ್ರಾಫಿಕ್ ಪೊಲೀಸರಿಗೂ ಸಹ ಮಾಹಿತಿ ತಿಳಿಸಿದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. 1000 ರೂಪಾಯಿ ದಂಡ ಅಂತ ಹೇಳಿದ್ರು ಸಹ ಯಾರು ಕೇಳಲ್ಲ. ಅವ್ರು ಇದ್ರನ್ನ ಸಹ ಬಂದು ಹಂಗೆ ಪಾರ್ಕ್ ಮಾಡಿ ಹೋಗ್ಬಿಡ್ತಾರೆ ಅನ್ನುವಂಥದ್ದು ಸ್ಥಳೀಯರ ಆರೋಪವಾಗಿದೆ. ಇನ್ನಾದ್ರೂ ಎಚ್ಚೆತ್ಕೊಂಡು ಇಲ್ಲಿ ವೆಹಿಕಲ್ ಗಳನ್ನ ಹಾಕದೇ ಇರ್ತಾರ ಅಥವಾ ಇದಕ್ಕೆ
BMRCL ಕಡೆಯಿಂದ ಏನಾದರೂ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿಕೊಡ್ತಾರೆ, ಎಲ್ಲವನ್ನ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಪಾಟೀಲ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.